ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ರುಚಿಕ ಪಿಸ್ತೆಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ 9ನೇ ತರಗತಿ SA2 ಎಕ್ಸಾಮ್ಗೆ ಸಂಕಲನದ ಪರೀಕ್ಷೆ 2ಕ್ಕೆ ವಿಜ್ಞಾನ ವಿಷಯದ ಒಂದು ಪ್ರಶ್ನೆ ಪತ್ರಕ್ಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಮಹಾಲಕ್ಷ್ಮಿ ಪೇರು ವೆರಿ ಇಂಪಾರ್ಟೆಂಟು ನಿಮ್ಮೊಂದು SA2 ಎಕ್ಸಾಮ್ಗೆ. ಯಾಕಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮೊಂದು SA2 ಎಕ್ಸಾಮ್ನ ವಿಜ್ಞಾನ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಅಲ್ಲದೆ ಇಲ್ಲಿರೋ ತುಂಬ ಪ್ರಶ್ನೆಗಳು ರಿಪೀಟ್ ಆಗ್ಬೋದು. ರಿಪೀಟ್ ಆಗ್ತಾ ಅನ್ಕೋತ ನಿಮಗೆ ಐಡಿಯಾ ಬರ್ತದೆ. ಕ್ವಶನ್ ಅರ್ಥ ಕೇಳ್ಬೋದು, ಕ್ವಶನ್ ಪೇಪರ್ ಯಾವ ರೀತಿ ಇರ್ತದೆ ಅಂತ ಐಡಿಯಾ ಬರ್ತದೆ. ತಪ್ಪು ಕೊನೆಯವರೆಗೆ ನೋಡಿ. ನಾನು ನಿಮಗೆ ಸಂಪೂರ್ಣ ಪ್ರಶ್ನೆ ಪತ್ರಕ್ಕೆ ಉತ್ತರ ಸಹಿತ ಕೊಡ್ತೀನಿ. ಪ್ರತಿಯೊಂದು ಪ್ರಶ್ನೆ ಉತ್ತರ ನೋಡ್ತಾ ಹೋಗೋಣ. ತಪ್ಪದೆ ಕೊನೆಯವರೆಗೆ ನೋಡಿ. ತುಂಬಾ ಇಂಪಾರ್ಟೆಂಟು ನಮ್ಮ SA2 ಎಕ್ಸಾಮ್ ಮತ್ತೆ ಹೇಳ್ತಾ ಇದ್ದೀನಿ. ಚೆನ್ನಾಗಿ ನೋಡ್ಕೊಂಡಿರಿ ಪ್ರತಿ ಪ್ರಶ್ನೆನ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ನಿಮಗೆ ನಿಮ್ಮೊಂದು SA2 ಎಕ್ಸಾಮ್ ಮುಗಿಯವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ನಿಮ್ಮ SA2 ಎಕ್ಸಾಮ್ಗೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು 9th ಸಂಬಂಧಪಟ್ಟಂತೆ ಎಲ್ಲ ಕೂಡ ಇದೊಂದು ಚಾನಲ್ ಹಾಕ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ವಿಡಿಯೋ ಸಿಗ್ತವೆ, ಮಾಡ್ಕೊಂಡ್ರೆ ಮಾತ್ರ. ತಪ್ಪದೆ ಮಾಡ್ಕೊಳ್ಳಿ. ಮಾಡಿದ್ರೆ ಜೊತೆಗೆ ಆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ ನಮಗೆ 9th ಅವರು ಶೇರ್ ಬಿಟ್ಟು ಹೆಲ್ಪ್ ಮಾಡಿ, ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಇವರನ್ನ ಶೇರ್ ಮಾಡೋಣ. ನೋಡ್ತಾ ಹೋಗೋಣ. ನೋಡ್ಕೊಳ್ಳಿ ಪ್ರತಿಯೊಂದು ಪ್ರಶ್ನೆ ಅಬ್ಸರ್ವ್ ಮಾಡಿ ಯಾವ ರೀತಿ ಕೇಳಿದ್ದಾರೆ, ಯಾವ ಅಧ್ಯಾಯದ ಮೇಲೆ ಪ್ರಶ್ನೆ ಯಾವ ರೀತಿ ಕೇಳಿದರೆ ನೋಡ್ಕೊಳ್ಳಿ. ನೋಡ್ತಾ ಹೋಗೋಣ. ಶಾಲಾ ಮಟ್ಟದ 2ನೇ ಸಂಕಲನದ ಪರೀಕ್ಷೆ 9ನೇ ತರಗತಿ ವಿಷಯ ವಿಜ್ಞಾನ, ಗರಿಷ್ಠ ಅಂಕಗಳು 80, ಸಮಯ 3:15. ನೋಡೋಣ, ಸೂಚನೆ ನೋಡ್ಕೊಳ್ಳಿ. ಮೊದಲಿಗೆ ನಿಮಗೆ ಭಾಗದಲ್ಲಿ ಭೌತಶಾಸ್ತ್ರ ಇರ್ತದೆ. ಭಾಗದಲ್ಲಿ ನಿಮಗೆ ಭೌತಶಾಸ್ತ್ರ ಇರ್ತದೆ. ಇಲ್ಲಿ ಕೂಡ ನಮಗೆ ಸೇಮು ಮಲ್ಟಿಪಲ್ ಸೆಕ್ಷನ್ಸು ಎಲ್ಲ ಕೂಡ ಇರ್ತವೆ. ಅರ್ಥ ಆಯ್ತಾ? ನೋಡ್ತಾ ಹೋಗೋಣ. ಪ್ರಸಂಗಿ 1, ಈ ಚಿತ್ರದಲ್ಲಿ ವ್ಯಕ್ತವಾಗಿರುವ ಶಬ್ದಕ್ಕೆ ಸಂಬಂಧಿಸಿದ ಅಂಶ. ಸಂಬಂಧಿಸಿದ ಅಂಶ ಕೇಳಿದರೆ ವೆಯ್ಟ್ ಮಾಡಿ. ಈ ಚಿತ್ರದಲ್ಲಿ ವ್ಯಕ್ತವಾಗಿರುವ ಶಬ್ದಕ್ಕೆ ಸಂಬಂಧಿಸಿದ ಅಂಶ ಯಾವುದಾಗ್ಬೋದು? ಆಪ್ಷನ್ ಎ ಒಬ್ಬು ತಗ್ಗು, ಆಪ್ಷನ್ ಬಿ ಸಂಕೋಚನ ವಿರಳ, ಪ್ರಸಂಖ್ಯೆ ಸಿ ಆವೃತ್ತಿಯ ಏರಿಳಿತ, ಡಿ ಪಾರ ಆಂದೋಲನ. ಯಾವುದಾಗ್ಬೋದು? ABCD ಗ್ಯಾಸ್ ಮಾಡಿ ನೋಡೋಣ. ಇದು ಆಪ್ಷನ್ ಬಿ ಸಂಕೋಚನ ವಿರಳ ಆಗ್ತದೆ. ಇನ್ನು ಪ್ರಶ್ನೆ 2, ಚಲನಶಕ್ತಿಗೆ ಉದಾಹರಣೆ ಎಂದರೆ. ಚಲನಶಕ್ತಿ ಉದಾಹರಣೆ ಕೇಳಿದರೆ ಯಾವುದಾಗ್ಬೋದು? ಆಪ್ಷನ್ ಎ ಬಿಸಿಲುತ್ತಿರುವ ಗಾಳಿ ಚಲನಶಕ್ತಿಗೆ ಉದಾಹರಣೆ. ಪ್ರಶ್ನೆ 3, ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಯಾವಾಗಲೂ ಏನಾಗಿರ್ತವೆ? ಸಮಾನ, ವಿರುದ್ಧನ, ಸಮ ಮತ್ತು ವಿರುದ್ಧನ, ಶೂನ್ಯನ. ಯಾವುದಾಗ್ಬೋದು? ಆಪ್ಷನ್ ಸಿ ಸಮ ಮತ್ತು ವಿರುದ್ಧವಾಗಿರ್ತದೆ. ಈ ಕಡೆ ಸಮನೂ ಇರ್ತದೆ, ಈ ಕಡೆ ವಿರುದ್ಧ ಕೂಡ ಆಗಿರ್ತದೆ. ನಂತರ 2ನೇ ಬರ್ತದೆ ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ. 4ನೇ ಪ್ರಶ್ನೆ, ಒಮ್ಮೆ ಉಂಟಾದ ಗುಡುಗು ಹಲವು ಬಾರಿ ನಮಗೆ ಕೇಳಿಸುತ್ತದೆ ಏಕೆ? ಹೇಗೆ ಕೇಳಿಸ್ತದೆ? ಉತ್ತರ ನೋಡಿ. ಏನಾಗ್ಬೋದು? ಮೋಡದ ವಿವಿಧ ಪದರಗಳ ನಡುವೆ ಗುಡುಗು ಹಲವು ಬಾರಿ ಪ್ರತಿಧ್ವನಿಸಿದಾಗ ಹೀಗೆ ಕೇಳಿಸ್ತದೆ. ಉತ್ತರ ಹೇಳ್ತೀವಿ ನೋಡಿ. ಮೋಡದ ವಿವಿಧ ಪದರಗಳ ನಡುವೆ ಗುಡುಗು ಹಲವು ಬಾರಿ ಪ್ರತಿಧ್ವನಿಸಿದಾಗ ಹೀಗೆ ಕೇಳಿಸುತ್ತದೆ. ಇನ್ನು ಪ್ರಶ್ನೆ 5, ಸಮಯವನ್ನು ವ್ಯಾಖ್ಯಾನಿಸಿ. ಸಮಯವನ್ನು ವ್ಯಾಖ್ಯಾನಿಸಿದರೆ ಏನಾಗ್ಬೋದು? ಸಮಯ ನೋಡಿ, ಸಮಯ = ವೇಗ ಇಂಟು ಕಾಲ. ಸಮಯ = ವೇಗ ಇಂಟು ಕಾಲ ಆಗ್ತದೆ. ನಂತರ 3ನೇ ಬರ್ತದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇವು ಬಂದ್ಬಿಟ್ಟು ಏನು ಅನ್ಕೋತೀನಿ? 2 ಅಂಕ ಪ್ರಶ್ನೆ ಅನ್ಕೋತೀನಿ. 2 ಅಂಕದ 3 ಪ್ರಶ್ನೆ, ಟೋಟಲಾಗಿ 6 ಅಂಕ. ಪ್ರತಿಯೊಂದಕ್ಕೂ 2 ಅಂಕ. 6ನೇ ಪ್ರಶ್ನೆ, ಏಕ ರೀತಿಯ ಜವವನ್ನು ಹೊಂದಿರುವ ವಸ್ತುವಿನ ದೂರ ಕಾಲ ನಕ್ಷೆಯನ್ನು ಬರೆಯಿರಿ. ನಕ್ಷೆ ಯಾವ್ದು ಬರ್ಬೋದು? ನಕ್ಷೆ ಏಕ ರೀತಿಯ ಜವದ ನಕ್ಷೆ ಕೇಳಿದರೆ ವಸ್ತುವಿನ ದೂರ ಕಾಲ ನಕ್ಷೆ. ಉತ್ತರ ನೋಡೋಣ 6ನೇ ಪ್ರಶ್ನೆಗೆ. ಸೊ ನಕ್ಷೆ ಈ ರೀತಿ ಬರ್ತದೆ ನೋಡಿ. 6ನೇ ಪ್ರಶ್ನೆ ನಕ್ಷೆ ಈ ರೀತಿ ಬರ್ತದೆ. ಚಿತ್ರಕ್ಕೆ ಟೋಟಲಾಗಿ 2 ಅಂಕ. ನೋಡ್ಕೊಂಡು ರಿಪೀಟ್ ಆಗ್ಬೋದು ಎಕ್ಸಾಮ್ಗೆ, ನಿಮ್ಮೊಂದು ಎಕ್ಸಾಮ್ಗೆ. ಸೊ ಜೂಮ್ ಮಾಡಿ ತೋರಿಸ್ತೀನಿ, ಕಾಣ್ತೀನಿ ಅನ್ಕೋತೀನಿ. ಇದು ನಕ್ಷೆ. ಅರ್ಥ ಆಯ್ತಾ? ನಿಮ್ಮ ಬುಕ್ಕಲ್ಲಿ ಕೂಡ ಇದೆ ನೋಡಿ, ನಮ್ಮೊಂದು ವಿಜ್ಞಾನ ಪುಸ್ತಕದಲ್ಲಿ ಟೆಕ್ಸ್ಟ್ ಬುಕ್ನಲ್ಲಿ ಇದೆ, ಅಲ್ಲಿ ನೋಡ್ಕೋಬೋದು ನೀವು. ನಂತರ ಪ್ರಶ್ನೆಗೆ 7ಕ್ಕೆ ಹೋಗೋಣ. ಪ್ರಶ್ನೆ 7, ಗುರುತ್ವ ವಿಗುತ್ಕರ್ಷ ಎಂದರೇನು? ಅದರ ಸ್ಥಿರ ಬೆಲೆ ಎಷ್ಟು? ಇನ್ನು ಹೊಸ ಕ್ವಶನ್ ಬಿಟ್ಟಿದ್ದಾರೆ. ಗುರುತ್ವ ನಿಯಮದ 4 ಪ್ರಮೇಯಗಳನ್ನು ಪಟ್ಟಿ ಮಾಡಿ. ಗುರುತ್ವ ನಿಯಮದ 4 ಪ್ರಮೇಯಗಳನ್ನು ಪಟ್ಟಿ ಮಾಡಿ. ಪ್ರಾಮುಖ್ಯತೆ ಕೇಳಿದ್ದಾರೆ. ನೋಡೋಣ 7ನೇ ಪ್ರಶ್ನೆಗೆ ಉತ್ತರ. ಇದು 7ನೇ ಪ್ರಶ್ನೆ ಉತ್ತರ ನೋಡಿ. ಗುರುತ್ವ ಬಲದ ಪ್ರಭಾವದಿಂದ ಕಾಯು ಗಳಿಸಿಕೊಳ್ಳುವ ವಿಗುತ್ಕರ್ಷವನ್ನು ಗುರುತ್ವ ವಿಗುತ್ಕರ್ಷ ಎನ್ನುತ್ತಾರೆ. ಇದರ ಸ್ಥಿರ ಬೆಲೆ ಇಷ್ಟು ಬರ್ತದೆ ನೋಡಿ. ಅಥವಾ ಕ್ವಶನ್ನು ಗುರುತ್ವ ನಿಯಮದ ಪ್ರಾಮುಖ್ಯತೆಗಳು ನೋಡ್ಕೊಳ್ಳಿ. ಯಾವ್ದು ಈಸಿ ಅನಿಸುತ್ತೆ ಅದು ಓದ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು. ಅಂದರೆ 8ನೇ ಪ್ರಶ್ನೆ,
ಭೂಮಿಯ ಮೇಲಿರುವ 30 kg ತೂಕದ ಒಂದು ಕಲ್ಲನ್ನು 1.5 ಮೀಟರ್ ಮೇಲೆತ್ತಲಾಗಿದೆ. ನಡೆದ ಕೆಲಸವನ್ನು ಲೆಕ್ಕ ಹಾಕಿ. ನೋಡೋಣ 8ನೇದು ಉತ್ತರ. ಇದು 8ನೇ ನೋಡಿ, 450 ಜೂಲ್ ಬರ್ಕೋತೀವಿ. 450 ಬರ್ತಾಯಿದೆ ನೋಡಿ. ನಂತರ ನೆಕ್ಸ್ಟ್ ಮೆನು ನೆಕ್ಸ್ಟು 4th ಮೆನು, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇವು ಬಂದು 2 ಕೂಡ 2 ಅಂಕದ ಪ್ರಶ್ನೆ ಗೊತ್ತೀನಿ, 2 ಅಂಕದಲ್ಲ 3 ಅಂಕದ ಪ್ರಶ್ನೆಗಳು. 3 ಅಂಕದ ಪ್ರಶ್ನೆ 2 ಇರ್ತವೆ, ಟೋಟಲಾಗಿ 6 ಅಂಕ, ಪ್ರತಿಯೊಂದಕ್ಕೂ 3 ಅಂಕ. ಇದೇ ರೀತಿ ಸೇಮ್ ನೀವು ಭಾಗ ಎ, ಭಾಗ ಬಿ, ಭಾಗ ಸಿ ಅಂತ ಮಾಡ್ತಾರೆ. ಸೇಮ್ ಎಲ್ಲ ಮೇನಲ್ಲಿ ಇಲ್ಲೆಲ್ಲ ರೀತಿ ಇರ್ತವೆ. 1 ಮಾರ್ಕ್ಸು, 2 ಮಾರ್ಕ್ಸು, 3 ಮಾರ್ಕ್ಸು ಎಲ್ಲ ಕೂಡ ಇರ್ತವೆ. ಪ್ರಶ್ನೆ 9, ಲೋಟ, ಕಾರ್ಡ್ ಮತ್ತು ನಾಣ್ಯ ಇವುಗಳನ್ನು ಬಳಸಿ ಕೈಗೊಳ್ಳಲಾಗುವ ಜಡತ್ವದ ಪ್ರಯೋಗವನ್ನು ವಿವರಿಸಿ. ಈ ಪ್ರಯೋಗದ ತೀರ್ಮಾನವನ್ನು ಬರೆಯಿರಿ. ಆದ ಕ್ವಶನು, ಕೊಳವೆ ಬಲೂನುಗಳನ್ನು ಬಳಸಿ ಕೈಗೊಳ್ಳಲಾಗುವ ಚಲನೆಯ 3ನೇ ನಿಯಮದ ಪ್ರಯೋಗವನ್ನು ವಿವರಿಸಿ. ಈ ಒಂದು ಕ್ವಶನ್ ಬರ್ಕೊಳ್ಳಿ ಒಂದು ಬುಕ್ಕಲ್ಲಿ, ಅಥವಾ ನೀವು ನೆನ್ಪಿಟ್ಟುಕೊಳ್ಳಿ. ನಾನು ಮುಂದೆ ಆನ್ಸರ್ ಹೇಳ್ತೀನಿ. ಪ್ರಶ್ನೆ 10, ಎ, ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ನಿರೂಪಿಸಿ ಅದರ ಸಮೀಕರಣ ಬರೆಯಿರಿ. ಇನ್ನು ಬಿ, ಸ್ವತಂತ್ರ ಪತನ ಎಂದರೇನು. 9 ಮತ್ತು 10ನೇ ಪ್ರಶ್ನೆಗೆ ಉತ್ತರ ನೋಡೋಣ. ಬರ್ಕೊಳ್ಳಿ. ನಿಮಗೆ ಕ್ವಶನ್ ಬೇಕು ನೋಡು, ಒಂದು ಬುಕ್ಕಲ್ಲಿ ಕ್ವಶನ್ ಬರ್ಕೊಳ್ಳಿ. ನಾನು ಡೈರೆಕ್ಟಾಗಿ 2 ಕ್ವಶನ್ಗೆ ಆನ್ಸರ್ ಕೊಟ್ಬಿಡ್ತೀನಿ. ಆಯ್ತಾ? ಸೊ ಪ್ರತಿಯೊಂದು ಒಂದೊಂದು ಅರ್ಥ ಹೋದರೆ ನಿಮಗೆ ತುಂಬ ಲೆಂತ್ ಆಗ್ತದೆ ವಿಡಿಯೋ. ತುಂಬ ಲೆಂತ್ ಆದರೆ ನಿಮಗೆ ಪಾರ್ಟ್ 1 ಪಾರ್ಟ್ 2 ಆಗ್ತದೆ. ಪಾರ್ಟ್ 1 ಪಾರ್ಟ್ 2 ಆದರೆ ನಿಮಗೆ ಒಂದು ವಿಡಿಯೋ ಸಿಗ್ತದೆ, ಒಂದು ವಿಡಿಯೋ ಸಿಗೋಲ್ಲ. ಆಯ್ತು, ಆಗಬಾರ್ದು. ಸೊ ಕ್ವಶನ್ ನೋಟ್ ಮಾಡ್ಕೊಳ್ಳಿ. ನಾನು ನಿಮಗೆ ಡೈರೆಕ್ಟಾಗಿ ಒಂದೊಂದು 2 ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋಗ್ತೀನಿ. ಪ್ರಶ್ನೆಗೆ 9, 10 ಉತ್ತರ ನೋಡೋಣ. ನೋಡಿ, 9ನೇ ಪ್ರಶ್ನೆಗೆ ಉತ್ತರ ಇದೆ, ಅಥವಾ ಕ್ವಶನ್ ಕೂಡ ಉತ್ತರ ಇದೆ. ಇದನ್ನ ಬರ್ಕೊಳ್ಳಿ, ಅಥವಾ ನೀವು ಇಲ್ಲೇ ಓದ್ಕೋಬೋದು. ಓಕೆ, ಸಾಮಗ್ರಿಗಳು, ವೀಕ್ಷಣೆ ಇವೆಲ್ಲ ಬರ್ತವೆ. ಅಂದರೆ 10 ಕ್ವಶನ್ ಕೂಡ ಆನ್ಸರ್ ಇದೆ, ನೋಡ್ಕೊಳ್ಳಿ. 2 ಕೂಡ ಆನ್ಸರ್ವೇ. 9, 10 2 ಕೂಡ ಆನ್ಸರ್ವೇ. ನೆಕ್ಸ್ಟ್ ನಾವು 11ನೇ ಪ್ರಶ್ನೆಗೆ ಹೋಗೋಣ. ಅಂದ್ರೆ ಇಲ್ಲಿ ನೆಕ್ಸ್ಟ್ ಮೆನು, ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇಲ್ಲಿ 4 ಅಂಕದ 2 ಪ್ರಶ್ನೆ, ಟೋಟಲಾಗಿ 8 ಅಂಕ, ಪ್ರತಿಯೊಂದಕ್ಕೂ 4 ಅಂಕ ಆಗ್ತದೆ. 11, ಎ, ಒಂದು ತರಂಗದ ಚಿತ್ರವನ್ನು ಬರೆದು ಭಾಗವನ್ನು ಗುರುತಿಸಿ. ನೋಡಿ, ಚಿತ್ರ ಕೇಳ್ತಾರೆ ನಮಗೆ. ಆಲ್ಮೋಸ್ಟ್ ಚಿತ್ರ ಕೂಡ ನಮಗೆ 4 ಮಾರ್ಕ್ಸಲ್ಲಿ, 2 ಮಾರ್ಕ್ಸಲ್ಲಿ, 3 ಮಾರ್ಕ್ಸಲ್ಲಿ ಕೇಳಿ ಕೇಳ್ತಾರೆ. ಚಿತ್ರಗಳನ್ನು ಚೆನ್ನಾಗಿ ನೋಡ್ಕೊಂಡಿರೋ ಚಿತ್ರಗಳನ್ನು ನೋಡ್ಕೊಳ್ಳಿ. ಎ, ಒಂದು ತರಂಗದ ಚಿತ್ರವಾಯಿತು. ಬಿ, ಶಬ್ದ ತರಂಗ ದೂರ ಮತ್ತು ಆವೃತ್ತಿಗಳು ಹೇಗೆ ಸಂಬಂಧಿಸಿವೆ. ಇನ್ನು 12ನೇ ಕ್ವಶನು, ಎ, ಒಂದು ಜೂಲ್ ಎಂಬುದು 1 ನ್ಯೂಟನ್ ಮೀಟರ್ಗೆ ಸಮ ಹೇಗೆ. ಬಿ, ಚಲನಶಕ್ತಿ ಹಾಗೂ ಪ್ರಚನ ಶಕ್ತಿಗಳ ವ್ಯತ್ಯಾಸ ತಿಳಿಸಿ ಎರಡನ್ನು ಪ್ರತಿನಿಧಿಸುವ ಸಮೀಕರಣ ಬರೆಯಿರಿ. 11, 12 ಉತ್ತರ ನೋಡೋಣ ನಾವು. 11ನೇ ಪ್ರಶ್ನೆ ಮತ್ತು 12ನೇ ಪ್ರಶ್ನೆ ಉತ್ತರ. ಇದು 11ನೇ ಪ್ರಶ್ನೆ ಉತ್ತರ ನೋಡಿ. ಚಿತ್ರಕ್ಕೆ ಮತ್ತು ಭಾಗಗಳಿಗೆ ಪ್ರತಿಯೊಂದಕ್ಕೂ ಮಾರ್ಕ್ಸ್ ಇರ್ತದೆ. ಬರೀ ನಿಮಗೆ ಚಿತ್ರ ತೆಗೆದರೆ ಮಾರ್ಕ್ಸ್ ಕೊಡೋದಿಲ್ಲ, ಅದರ ಭಾಗ ಕೂಡ ಗುರುತಿಸಬೇಕು. ಅವ್ರು ಕೇಳಿದ್ರೆ ಮಾತ್ರ, ಅರ್ಥ ಆಯ್ತಾ? ಅವ್ರು ಭಾಗ ಕೇಳಿದರೆ ಭಾಗ ಕೂಡ ಮಾರ್ಕ್ಸ್ ಇರ್ತದೆ. ಅಂದರೆ 12 ಕೂಡ ಉತ್ತರ ಇದೆ, ನೋಡ್ಕೊಳ್ಳಿ. 11, 12 ಪ್ರತಿಯೊಂದು ಉತ್ತರವೇ. ನಂತರ 13ನೇ ಪ್ರಶ್ನೆ, ಲಾಸ್ಟ್ ಕ್ವಶನ್ ಅನ್ಕೋತೀನಿ. ಈ ಭಾಗ ಎಯಿಂದ 13ನೇದು 5 ಮಾರ್ಕ್ಸ್ ಕ್ವಶನ್ಸ್, ಒಂದು ಫ್ಲಾಗ್ 5 ಅಂಕ, ಪ್ರತಿಯೊಂದಕ್ಕೂ 1 ಅಂಕ. 1 ಅಂಕಲ್ಲ, 5 ಅಂಕ, ಒಂದೇ ಕ್ವಶನು. 13ನೇದು ಎ, ಇಲ್ಲಿ ಕೂಡ ನಮಗೆ ಎ ಬಿ ಅಂತ ಮಾಡ್ತಾರೆ. ಅರ್ಥ ಆಯ್ತಾ? ನಮಗೆ 5 ಮಾರ್ಕ್ಸ್ ಆಗಿರ್ಬೋದು. ಈ ರೀತಿ 4 ಮಾರ್ಕ್ಸಲ್ಲಿ ಎ ಬಿ ಕ್ವಶನ್ ಮಾಡ್ತಾರೆ. 4 ಮಾರ್ಕ್ಸ್ 5 ಮಾರ್ಕ್ಸಲ್ಲಿ. ಸೊ ಅಲ್ಲಿ ಎಗೂ ಮಾರ್ಕ್ಸ್ ಇರ್ತದೆ, ಬಿಗೂ ಮಾರ್ಕ್ಸ್ ಇರ್ತದೆ. ಫಾರ್ ಎಕ್ಸಾಂಪಲ್, ಎಗೆ 2.5 ಮಾರ್ಕ್ಸ್ ಇದ್ದರೆ ಬಿಗೆ 2.5 ಮಾರ್ಕ್ಸು. ಅರ್ಥ ಆಯ್ತಾ? ಅಥವಾ ಒಂದಕ್ಕೆ 3 ಮಾರ್ಕ್ಸು, ಇನ್ನೊಂದಕ್ಕೆ 2 ಮಾರ್ಕ್ಸು, ಈ ರೀತಿ ಕೊಡ್ತಾರೆ. ಜೀವ ಮತ್ತು ವೇಗಕ್ಕಿರುವ ವ್ಯತ್ಯಾಸ ತಿಳಿಸಿ. ವ್ಯತ್ಯಾಸ ಕೇಳಿದರೆ ವೆರಿ ಇಂಪಾರ್ಟೆಂಟ್, ವ್ಯತ್ಯಾಸ ನೋಡ್ಕೊಳ್ಳಿ. ನಂತರ ಚಲನೆಯ 3 ಸಮೀಕರಣಗಳನ್ನು ಬರೆದು ಅದರಲ್ಲಿನ ಸಂಕೇತಗಳನ್ನ ಅರ್ಥವನ್ನು ತಿಳಿಸಿ. 13 ಪ್ರಶ್ನೆಗೆ ಉತ್ತರ ನೋಡೋಣ ನಾವು. ಇದು 13ನೇ ಪ್ರಶ್ನೆ ಉತ್ತರ. ಅರ್ಥ ಆಯ್ತಾ? 2 ಕ್ವಶನ್ ಇವೆ, ಜೀವ ಮತ್ತು ವೇಗ ವ್ಯತ್ಯಾಸ, ಎ ಮತ್ತು ಬಿ 2 ಉತ್ತರವೇ ನೋಡ್ಕೊಳ್ಳಿ. ನಾವು ನೆಕ್ಸ್ಟ್ ಮೇಲೆ ಹೋಗೋಣ. ನೆಕ್ಸ್ಟ್ ಬರುವಂಥದ್ದು ಭಾಗ ಬಿನೇ. ಅರ್ಥ ಆಯ್ತಾ? ಭಾಗ ಬಿನೇ ಬರ್ತದೆ, ರಸಾಯನಶಾಸ್ತ್ರ. ಅರ್ಥ ಆಯ್ತಾ? ಭಾಗ ಎಲ್ಲಿ ಭೌತಶಾಸ್ತ್ರ, ಭಾಗ ಬಿ ರಸಾಯನಶಾಸ್ತ್ರ, ಭಾಗ ಸಿ ಯಲ್ಲಿ ಜೀವಶಾಸ್ತ್ರ. ಈ ರೀತಿ 3 ಭಾಗವನ್ನು ಮಾಡ್ತಾರೆ. ಮೇಲೆ ಗೊತ್ತಿದೆ, ಈಗಲೇ ಅರ್ಧ ವಾರ್ಷಿಕ ಪರೀಕ್ಷೆಯಲ್ಲಿ ಬರೆದಿದ್ದೀರಾ ನೋಡಿ. ಇಲ್ಲಿ ಕೂಡ ಸೇಮ್ 1 ಮಾರ್ಕ್ಸ್ ಇರ್ತವೆ. ಕ್ವಶನ್ 14, ಧಾತು ಎಂಬ ಪದವನ್ನು ಮೊದಲು ಬಳಸಿದ ವಿಜ್ಞಾನಿ ಯಾರು. ಧಾತುನ ಎಂಬ ಪದವನ್ನು ಮೊದಲು ಬಳಸಿದ ವಿಜ್ಞಾನಿ ಲೆವೋಸಿಯರ್, ರಾಬರ್ಟ್ ಬೈಲ್, ರಾಬರ್ಟ್ ಹುಕ್, ಬರ್ಜಿಲಿಸಾ. ನೋಡಿ, ಗ್ಯಾಸ್ ಮೇಲೆ ಇಟ್ಕೊಳ್ಳಿ. ನಾನು ನೆಕ್ಸ್ಟ್ ಆನ್ಸರ್ ಹೇಳ್ತೀನಿ. ಇವಾಗ ನೀವು ಕ್ವಶನ್ ಆನ್ಸರ್ನ ಗ್ಯಾಸ್ ಮೇಲೆ ಇಟ್ಕೊಳ್ಳಿ. ನೋಡೋಣ, ಕಮೆಂಟ್ ಕೂಡ ಮಾಡಿ ಅಥವಾ ಕಮೆಂಟ್ ಮಾಡಿ, ಆಮೇಲೆ ನಾನು ಆನ್ಸರ್ ಹೇಳ್ತೀನಿ. ಪ್ರಶ್ನೆ 15, ಈ ಕೆಳಗಿನಲ್ಲಿ ಯಾವುದು ಸಿಲಿಕಾನಿನ ಅಂದರೆ ಪರಮಾಣು ಸಂಖ್ಯೆ 14 ಸರಿಯಾದ ಎಲೆಕ್ಟ್ರಾನ್ ವಿನ್ಯಾಸ. ಇನ್ನು 16 ಪ್ರಶ್ನೆ, ಅಲ್ಯೂಮಿನಿಯಂ ವೇಲೆನ್ಸಿ Al3+ ಮತ್ತು ಆಕ್ಸಿಜನ್ ವೇಲೆನ್ಸಿ
ಆಗಿದೆ. ಹಾಗಾದರೆ ಅಲ್ಯೂಮಿನಿಯಂ ಆಕ್ಸೈಡ್ನ ಅಣುಸೂತ್ರ ಕೇಳಿದರೆ ಅಲ್ಯೂಮಿನಿಯಂ ಆಕ್ಸೈಡ್ ಅಣುಸೂತ್ರ 14, 15, 16 ಈ 3 ಪ್ರಶ್ನೆಗೆ ಉತ್ತರ ಹೇಳ್ತೀನಿ. ಸೊ ನೋಡೋಣ ನೀವು ಗೆಸ್ ಮಾಡಿರೋ ಆನ್ಸರು ಸರಿಯಾಗಿದೆಯಾ ಇಲ್ಲಿ ಉತ್ತರ ನೋಡೋಣ ನಾವು 14, 15, 16 ಭಾಗ ಬಿ ಇಂದ ನೋಡಿ. 14ನೇದು ಆಪ್ಷನ್ ಬಿ ರಾಬರ್ಟ್ ಬಾಯ್ಲ್, 15ನೇದು ಡಿ 2, 8, 4, 16ನೇದು ಎ Al2O3. ಅರ್ಥ ಆಯ್ತಾ? ನೋಡೋಣ ಕಮೆಂಟ್ ಮಾಡಿದಾರಾ ಸರಿಯಾಗಿ ಅಂತ ನೋಡ್ತೀನಿ ಆಮೇಲೆ. ನಂತರ ನೆಕ್ಸ್ಟ್ ಮೇಲೆ ಹೋಗೋಣ. 17ನೇ ಪ್ರಶ್ನೆ. ಇಲ್ಲಿ ನಿಮಗೆ ಸೇಮ್ ಒಂದು ಮಾರ್ಕ್ಸದ 2 ಕ್ವಶನ್, ಟೋಟಲಾಗಿ 2 ಅಂಕ, ಪ್ರತಿಯೊಂದಕ್ಕೆ 1 ಅಂಕ. 17 ಕಲಿಯದೆ ಯಾವುದಾದರೂ 2 ಲಕ್ಷಣಗಳನ್ನು ಬರೆಯಿರಿ. 18 ಪರಮಾಣುವಿನ ಸಂಖ್ಯೆ ಮತ್ತು ಪರಮಾಣು ರಾಶಿಯ ಸಂಖ್ಯೆ ವ್ಯತ್ಯಾಸ ತಿಳಿಸಿ. 17, 18 ಉತ್ತರ ನೋಡೋಣ. ಸ್ವಲ್ಪ ಫಾಸ್ಟ್ ಆಗ್ಬೋದು, ಆದರೂ ವಿಡಿಯೋನ ಪಾಸ್ ಬಿಟ್ಟು ನೋಡ್ಕೊಳ್ಳಿ ನೀವು, ಯಾಕಂದರೆ ಕಂಪ್ಲೀಟ್ ನಾವು ಆನ್ಸರನ್ನು ಕೊಡಬೇಕಾಗ್ತದೆ. ನೋಡಿ ಇಲ್ಲಿ ಆನ್ಸರ್ ನೋಡ್ಕೊಳ್ಳಿ. 17, 18 ಎರಡು ಕೂಡ ಆನ್ಸರ್ ಇವೆ. ಕಣಗಳು ಬೆಳಕನ್ನು ಚಿತ್ರಿಸುವಷ್ಟು ದೊಡ್ಡದಾಗಿವೆ. ಮಡ್ಡಿ ಮಿಶ್ರಣ ಮತ್ತು ದ್ರಾವಣ ನಡುವಿನ ಸ್ಥಿತಿಯಾಗಿದೆ. ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ಅಥವಾ ಪಾಸ್ ಮಾಡಿಬಿಟ್ಟು ಈ ಆನ್ಸರನ್ನು ನೋಡ್ಕೊಳ್ಳಿ. ನಾನು ಜಸ್ಟ್ ಮೇನ್ ಕ್ವಶನ್ ಹೇಳ್ತೀನಿ. ನಾನು ಪ್ರತಿಯೊಂದು ಆನ್ಸರ್ ಹೇಳ್ತಾ ಹೋದರೆ ಮತ್ತು ನಿಮಗೆ ವಿಡಿಯೋ ಲೆಂತ್ ಆಗ್ತದೆ. ಓಕೆ, ವಿಡಿಯೋ ಲೆಂತ್ ಆಗ್ತದೆ, ನೋಡ್ಕೊಳ್ಳಿ. ಇನ್ನು 19ನೇ ಪ್ರಶ್ನೆ. ಸೊ 19 ಇಲ್ಲಿ ಕಡೆ ಸೇಮ್ ನಿಮಗೆ 2 ಪ್ರಶ್ನೆ ಇರಲಾಗಿ 4 ಅಂಕ, ಪ್ರತಿಯೊಂದಕ್ಕೂ 2 ಅಂಕ. 19 ನೋಡಿ, ಏನು ಚಿತ್ರ ಸ್ವಲ್ಪ ಡಿಫ್ರೆಂಟ್ ಆಗಿ ಕ್ವಶನ್ ನೋಡಿ. ಈ ಪಕ್ಕದ ಪ್ರಯೋಗದಲ್ಲಿ ಬಳಸಿದ ಸಾಮಗ್ರಿಗಳು ಮತ್ತು ವೀಕ್ಷಣೆಯನ್ನು ಬರೆಯಿರಿ. ಇದು ನೋಡ್ಕೊಂಬಿಟ್ಟು ನೀವು ಸಾಮಗ್ರಿ ಮತ್ತು ವೀಕ್ಷಣೆಯನ್ನು ಬರೀಬೇಕು. 20 ಒಂದು ಪರಮಾಣುವಿನ ಕೆಲವು ಶಕ್ತಿಯ ಮಟ್ಟಗಳ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ. ನೋಡೋಣ 19, 20 ಉತ್ತರ ಯಾವ ರೀತಿ ಇದೆ ಅಂತ. ಬೆಟರ್ ನೀವು ಕ್ವಶನ್ ಒಂದು ಬುಕ್ಕಲ್ಲಿ ಕ್ವಶನ್ ಬರೆದಿಟ್ಕೊಳ್ಳಿ. ನೋಡಿ 19, 20 ಬಳಸಿದ ಸಾಮಗ್ರಿಗಳು ಈ ರೀತಿ ಬರ್ತದೆ. ಆಮೇಲೆ ವೀಕ್ಷಣೆ ಆಮೇಲೆ 20ನೇ ನೋಡಿ, ಚಿತ್ರಕ್ಕೆ 1 ಅಂಕ, 2 ಭಾಗಗಳಿಗೆ 1 ಅಂಕ, ಟೋಟಲಾಗಿ 2 ಅಂಕಕ್ಕೆ ಕ್ವಶನ್ ಬರ್ತದೆ. ಅಂದರೆ 21ನೇ ಪ್ರಶ್ನೆ ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಕೂಡ ಸೇಮ್ ನಿಮಗೆ 3 4 ಪ್ರಶ್ನೆ, ಟೋಟಲಾಗಿ 12 ಅಂಕ, ಪ್ರತಿಯೊಂದಕ್ಕೂ 3 ಅಂಕ. ಎಷ್ಟು ಬರಬೇಕು ನೀವು? 4 ಪ್ರಶ್ನೆ ಬರಬೇಕಾಗ್ತದೆ. ಇಲ್ಲಿ ಕನಿಷ್ಠ ಪ್ರಶ್ನೆಗಳು ಅಥವಾ ಕ್ವಶನ್ ಇರ್ತವೆ. 21 ಅಸಮರೂಪ ಮಿಶ್ರಣವನ್ನು ಬೇರ್ಪಡಿಸುವ ಸೋಸುವಿಕೆಯ ಪ್ರಯೋಗದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ. ಇನ್ನು 12 ಇಲ್ಲಿ ಕೂಡ AB ಕ್ವಶನ್ ಕಂಡಿರ್ತಾರೆ ನೋಡಿ. ಎ ಎಲೆಕ್ಟ್ರಾನ್ ವಿನ್ಯಾಸ ಎಂದರೇನು? ಯಾವ ಸೂತ್ರದಿಂದ ಅದನ್ನು ಕಂಡುಹಿಡಿಯುತ್ತೀರಿ? ಬಿ ಕ್ಲೋರಿನ್, ಪರಮಾಣು ಸಂಖ್ಯೆ 17. ಈ ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದು ಅವುಗಳು ವೇಲೆನ್ಸಿಯನ್ನು ಕಂಡು ಹಿಡಿಯಿರಿ. ವೆರಿ ಇಂಪಾರ್ಟೆಂಟು ಕೊಡ್ತಾರೆ ನಿಮಗೆ. ಅದರ ಧಾತುವಿನ ಎಲೆಕ್ಟ್ರಾನ್ ಬರಬೇಕಂತ ಕೇಳ್ತಾರೆ. ಇನ್ನು 23 ಬಾಷ್ಪೀಕರಣದ ದರವು ಅವಲಂಬಿಸಿರುವ 2 ಅಂಶಗಳನ್ನು ಸಂಕ್ಷೇಪ ವಿವರಿಸಿ. ಅಥವಾ ಕ್ವಶನ್ನು ದ್ರವ ಸ್ಥಿತಿಯ ವಸ್ತುವಿನ ಯಾವುದಾದ್ರೂ 3 ಲಕ್ಷಣವನ್ನು ತಿಳಿಸಿ. ಇನ್ನು 24 ಇವುಗಳನ್ನು ವ್ಯಾಖ್ಯಾನಿಸಿ ಪ್ರಶ್ನೆ ಕೇಳ್ತಾರೆ ಫಿಕ್ಸ್ ನಿಮಗೆ. ಏನು ಕೊಟ್ಟಿದ್ದಾರೆ? ಉತ್ಪನ್ನನ, ಆವಿಕರಣ, ದ್ರವನ. 21, 22, 23, 24 ಈ 4 ಪ್ರಶ್ನೆಗೆ ಉತ್ತರ ನೋಡೋಣ. ಬೆಟರ್ ನೀವು ಒಂದು ಬುಕ್ಕಲ್ಲಿ ಕ್ವಶನ್ ಬರೆದಿಟ್ಕೊಳ್ಳಿ, ನಾನು ಆನ್ಸರ್ನ ಕೊಡ್ತೀನಿ. ನೋಡೋಣ 21, 22, 23, 24. ನೋಡಿ 21 ಈ ರೀತಿ ಬರ್ತದೆ ಚಿತ್ರ. ನೋಡಿ ಚಿತ್ರಕ್ಕೆ 2 ಅಂಕ ಕೊಡ್ತಾರೆ, 2 ಭಾಗಗಳಿಗೆ 1 ಅಂಕ, ಟೋಟಲಾಗಿ 3 ಅಂಕ ಈ ರೀತಿ ಕೊಡ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ ನಾನು, ಚಿತ್ರಕ್ಕೂ ನೋಡ್ಕೊಳ್ಳಿ, ಚಿತ್ರದ ಜೊತೆಗೆ ಭಾಗಕ್ಕೂ ನೋಡ್ಕೊಳ್ಳಿ. ಹೆಚ್ಚಾಗಿ ಚಿತ್ರ ಕೇಳಿದಾರೆ, 2 ಸಲ ಚಿತ್ರ ಬಂದಾಗ ಪ್ರತಿಯೊಂದು ಮೇನಲ್ಲಿ ಭಾಗ ಎ, ಭಾಗ ಬಿ, ಭಾಗ ಸಿ ಇಲ್ಲಿ ಚಿತ್ರ ಕೇಳ್ತಾರೆ. ಚಿತ್ರ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಹಾಕಿರ್ತೀನಿ ಚಾನಲ್ಲಿ ಎಲ್ಲ ಚಿತ್ರ ಬರ್ತಾವಂತ, ಚಿತ್ರ ನೋಡ್ಕೊಳ್ಳೇಬೇಕು. ಡಯಾಗ್ರಾಮ್ಸು 22 ನೋಡ್ಕೊಳ್ಳಿ. ಇನ್ನು 23 ನೆಕ್ಸ್ಟ್ ಕ್ವಶನ್ ಹೋಗೋಣ ನಾವು. ಓಕೆ, ನೆಕ್ಸ್ಟ್ ಮೇನ್ ಹೋಗೋಣ ನಾವು. ಮೇ ಬಿ ಎಷ್ಟು ಅದು ಅನ್ಕೊಳ್ತೀನಿ. 24ರವರೆಗೆ ಆಗಿವೆ. ಆಯ್ತಾ, 24ರವರೆಗೆ ಆಗಿವೆ. ನಂತರ 25 4 ಒಂದು ಪ್ರಶ್ನೆ ಇರಲಾಗಿ 4 ಅಂಕ, ಒಂದೇ ಪ್ರಶ್ನೆ. ಅರ್ಥ ಆಯ್ತಾ? 25 ಎ ಅಣು ಮತ್ತು ಪರಮಾಣು ಇರುವ ವ್ಯತ್ಯಾಸ ತಿಳಿಸಿ. ಬಿ ಕ್ಯಾಲ್ಸಿಯಂ ಕಾರ್ಬೋನೇಟ್, CaCO3 ಅಣುವಿನ ಅಣುರಾಶಿಯನ್ನು ಲೆಕ್ಕ ಹಾಕಿ. ಪರಮಾಣು ರಾಶಿ ಸಂಖ್ಯೆ ಇದು ಬರ್ತದೆ. ಆಮೇಲೆ ಅಥವಾ ಕ್ವಶನ್ನು ಅಯಾನು ಎಂದರೇನು, ಇದರ ವಿಧಗಳು ಯಾವುವು? ಬಿ ಸೋಡಿಯಂ ಸಲ್ಫೇಟ್, Na2SO4 ಅಣುವಿನ ಅಣುರಾಶಿಯನ್ನು ಲೆಕ್ಕ ಹಾಕಿ. ಪರಮಾಣು ರಾಶಿ ಸಂಖ್ಯೆ ಕೊಟ್ಟಿದ್ದಾರೆ ನೋಡೋಣ. 25ನೇ ಪ್ರಶ್ನೆಗೆ ಉತ್ತರ ನೋಡೋಣ. ನೋಡ್ಕೊಳ್ಳಿ 25ನೇ ಪ್ರಶ್ನೆ. ಎಲ್ಲ ಮಿಸ್ ಆಗಿದ್ರಿ, ಯಾವುದೋ ಆನ್ಸರ್ ಕೊಡುವ ಮಿಸ್ ಆಗಿದ್ರೆ ನೋಡ್ಕೊಳ್ಳಿ, ಎಲ್ಲ ಕೂಡ ಇಲ್ಲಿ. ನೋಡಿ 25ನೇ ಪ್ರಶ್ನೆಗೆ ಈ ರೀತಿ ಉತ್ತರ ಬರ್ತದೆ. ಸೊ ಮಿಸ್ ಆಗಿದ್ರೆ ಆನ್ಸರ್ಗಳು ಮತ್ತೊಮ್ಮೆ ತೋರಿಸಿದ್ದೀನಿ, ಅಲ್ಲಿ ನೋಡ್ಕೊಬೋದು. ಸೊ ನಂತರ ನಮಗೆ ಭಾಗ ಸಿ ಬರ್ತದೆ. ಭಾಗ ಸಿಯಲ್ಲಿ
ನೋಡೋಣ. ಭಾಗ ಸಿ ಯಾವುದು? ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾಗ ಸಿ ಜೀವಶಾಸ್ತ್ರದಲ್ಲಿ ಏನಿರ್ತವೆ? ಭಾಗ ಸಿಯಲ್ಲಿ ಇಲ್ಲೂ ಕೂಡ ಸೇಮ್ ಪ್ಯಾಟ್ರನು, ತುಂಬಾ ವ್ಯತ್ಯಾಸ ಏನೂ ಇರೋದಿಲ್ಲ. ಇಲ್ಲಿ ಮಲ್ಟಿಪಲ್ ಯಾರು ಕೊಟ್ಟಿರ್ತಾರೆ, ಟೋಟಲಾಗಿ 2 ಅಂಕ. ನಿಮಗೆ ಯಾರ್ದು ಕೊಡ್ತಾರೆ ನೋಡಿ, ಭಾಗ ಎಲ್ಲಿ ಕೆಲವೊಂದು ಸಲ ಏನು ಮಾಡ್ತಾರೆ, ಮಲ್ಟಿಪಲ್ ಹೆಚ್ಚು ಕೊಡ್ತಾರೆ, ಭಾಗ ಸಿಯಲ್ಲಿ ಕಡಿಮೆ ಕೊಡ್ತಾರೆ. ಕೆಲವೊಂದು ಸಲ ಭಾಗ ಸಿಯಲ್ಲಿ ಮಲ್ಟಿಪಲ್ ಹೆಚ್ಚು ಕೊಡ್ತಾರೆ, ಭಾಗ ಎಯಲ್ಲಿ ಕಡಿಮೆ ಕೊಡ್ತಾರೆ. ಮತ್ತು ಏನು ಮಾಡ್ತಾರೆ, ಕೆಲವೊಂದು ಸಲ ಭಾಗ ಸಿಯಲ್ಲಿ ಹೆಚ್ಚು ಕೊಡ್ತಾರೆ, ಭಾಗ ಎಯಲ್ಲಿ ಕಡಿಮೆ ಕೊಟ್ಬಿಟ್ಟು ಭಾಗ ಬಿಯಲ್ಲಿ 1-2 ಕೊಟ್ಬಿಡ್ತಾರೆ. ಅರ್ಥ ಆಯ್ತಾ? ಇಲ್ಲಿ 2 ಕೊಟ್ಟಿದ್ದಾರೆ ನೋಡಿ, ಕೆಲವೊಂದು ಸಲ ಇಲ್ಲಿ 4 ಕೊಡ್ಬೋದು, 3 ಕೊಡ್ಬೋದು. ಈ ರೀತಿ ವ್ಯತ್ಯಾಸ ಆಗ್ತಾ ಇರ್ತವೆ. ಒಟ್ಟಿನಲ್ಲಿ ಪ್ಯಾಟರ್ನ್ ಸ್ಕೀಮ್ ಇರ್ತದೆ. 1 ಮಾರ್ಕ್ಸು 2 ಮಾರ್ಕ್ಸು ಮಲ್ಟಿಪಲ್ ಎಲ್ಲ ಇರ್ತವೆ. 26 ಈ ಚಿತ್ರದಲ್ಲಿನ ಅಂಗಾಂಶದ ಮುಖ್ಯ ಲಕ್ಷಣವೆಂದರೆ, ಲಕ್ಷಣ ಕೇಳಿದರೆ ಯಾವುದಾಗ್ಬೋದು? ಅಡ್ಡಪಟ್ಟಿ ಇದೆ, ಸುಲಭವಾಗಿ ಆಯಾಸಗೊಳ್ಳುವುದಿಲ್ಲ, ಶಾಖೆಗಳನ್ನು ಹೊಂದಿವೆ, ಅಚಿಕವಾಗಿದೆ. 27 ಒಂದು ದ್ರಾಕ್ಷಿಯನ್ನು ಮೊದಲು ನೀರಿನಲ್ಲಿ ಹಾಕಿ ನಂತರ ಅದನ್ನು ಸಕ್ಕರೆ ದ್ರಾವಣದಲ್ಲಿ ಹಾಕಿದೆ. ಇಲ್ಲ ನಿಮ್ಮ ವೀಕ್ಷಣೆ ನೋಡೋಣ. ಆಪ್ಷನ್ ನೋಡಿ. ಎ ಮೊದಲು ಉಬ್ಬುತ್ತದೆ ನಂತರ ಸಂಕುಚಿಸುತ್ತದೆ, ಬಿ ಮೊದಲು ಸಂಕುಚಿಸುತ್ತದೆ ನಂತರ ಉಬ್ಬುತ್ತದೆ, ಸಿ 2 ಸಂದರ್ಭದಲ್ಲಿ ಉಬ್ಬಿ ಇರುತ್ತದೆ, ಡಿ ಮೊದಲು ಉಬ್ಬಿ ನಂತರ ವಿಸ್ತಾರಗೊಂಡು ಒಡೆಯುತ್ತದೆ. ಇವು 2 ಪ್ರಶ್ನೆ ಉತ್ತರ ನೋಡೋಣ. ನೀವು ಗ್ಯಾಸ್ ಮೇಲೆ ಇಟ್ಕೊಳ್ಳಿ, ಸುಮ್ಮನೆ ವಿಡಿಯೋ ನೋಡೋಕೆ ಹೋಗ್ಬೇಡಿ, ಗ್ಯಾಸ್ ಮೇಲೆ ಇಟ್ಕೊಳ್ಳಿ. ಅದು ತಪ್ಪಾಗಲಿ ಸರಿಯಾಗಲಿ ನಾವು ಉತ್ತರ ಹೇಳ್ತೇವಲ್ಲ ಅವಾಗ ಕರೆಕ್ಷನ್ ಮಾಡ್ಕೊಳ್ಳಿ. ತಪ್ಪಾದರೆ ಹೇಳ್ತಾ ಇದ್ದೀನಿ ನೋಡಿ, ಗ್ಯಾಸ್ ಮೇಲೆ ಇಟ್ಕೊಳ್ಳಿ. 26, 27 ಉತ್ತರ ನೋಡೋಣ. ಮಿಸ್ ಆಗಿ ನಾನು ಯಾವ್ದಾರು ಆನ್ಸರ್ ಕೊಡೋ ಮಿಸ್ ಆಗಿದ್ರೆ ಇಲ್ಲಿ ನೋಡ್ಕೋಬೋದು, ಎಲ್ಲ ಕೂಡ ಇರ್ತವೆ. 26 ಬಿ ಸುಲಭವಾಗಿ ಆಯಾಸಗೊಳ್ಳುವುದಿಲ್ಲ. 27 ಮೊದಲು ಉಬ್ಬುತ್ತದೆ ನಂತರ ಸಂಕುಚಿಸುತ್ತದೆ. ಅಂದರೆ 28ನೇ ಪ್ರಶ್ನೆ. ನೋಡಿ, ಇಲ್ಲಿ ಕೂಡ ಸೇಮ್ ನಿಮಗೆ 1-2 ಪ್ರಶ್ನೆ ಕೊಟ್ಟಲಾಗಿ 2 ಅಂಕ ಅನ್ಕೋತೀನಿ. ನೋಡ್ಕೊಳ್ಳಿ, ಸ್ವಲ್ಪ ಮಿಸ್ಟೇಕ್ ಆಗಿದೆ, ಟೈಪಿಂಗಲ್ಲಿ ಮಿಸ್ಟೇಕ್ ಆಗಿರ್ತದೆ, ನೋಡ್ಕೊಳ್ಳಿ. 28 ಧಾನ್ಯಗಳನ್ನು ಸಂಗ್ರಹಿಸಿದ ಚೀಲಗಳ ಮೇಲೆ ನೀರು ಸೋರುತ್ತದೆ, ಆಗುವ ಸಮಸ್ಯೆ ಏನು? ಇನ್ನು 29 DNA ಇದನ್ನು ವಿಸ್ತರಿಸಿ. ವಿಸ್ತರಿಸಿದ ಪ್ರಶ್ನೆ ಬರ್ಬೋದು. 30 ಬೆಳೆಯುತ್ತಿರುವ ಸಸ್ಯದ ತುದಿವರ್ಧನ ಅಂಗಾಂಶವನ್ನು ಕತ್ತರಿಸಿದರೆ ಆ ಸಸ್ಯ ಮೇಲಾಗುವ ಪರಿಣಾಮ ಏನು? 31 ರಾಗಿ ಏಕದಳ ಸಸ್ಯ. ಈ ಬೆಳೆಯ ಜೊತೆಗೆ ಬೆಳೆಯಬಹುದಾದ 2 ದ್ವಿದಳ ಬೆಳೆಗಳನ್ನು ಹೆಸರಿಸಿ. ಸೊ ಮೊದಲು ನಾವು ಎಲ್ಲ ಕ್ವಶನ್ ನೋಡೋಣ, ಆಮೇಲೆ ಆನ್ಸರ್ಗಳನ್ನು ನೋಡೋಣ. ಓಕೆ, ಸೊ ನಾನು ಕ್ವಶನಲ್ಲಿ ಬರೆದಿಟ್ಕೊಳ್ಳಿ, ಬುಕ್ಕಲ್ಲಿ ಕ್ವಶನ್ ಬರೆದಿಟ್ಕೊಳ್ಳಿ. ನಾನು ಆನ್ಸರ್ ನೆಕ್ಸ್ಟ್ ಎಲ್ಲ ಕೊಟ್ಬಿಡ್ತೀನಿ. ನೆಕ್ಸ್ಟ್ ಮೇನು ಕೆಳಗಿನ ಪ್ರಶ್ನೆ ಉತ್ತರಿಸಿ. 2 ಪ್ರಶ್ನೆಗಳು ಟೋಟಲಾಗಿ 6 ಅಂಕ ಅನ್ಕೋತೀನಿ. ನೋಡ್ಕೊಳ್ಳಿ. 32 ಸಸ್ಯ ಜೀವಕೋಶದ ಚಿತ್ರವನ್ನು ಬರೆಯಿರಿ. 33 ಸಾವಯವ ಗೊಬ್ಬರಗಳಿಂದಾಗುವ ಯಾವುದಾದ್ರು ಪ್ರಯೋಜನಗಳನ್ನು ತಿಳಿಸಿ. 34 ನಮ್ಮ ದೇಹದಲ್ಲಿ ಮೂಳೆ ಅಂಗಾಂಶದ 4 ಕಾರಣಗಳನ್ನು ಪಟ್ಟಿ ಮಾಡಿ. ಅಥವಾ ಕ್ವಶನು ಪೇರೆಕಾಯಿ ಮತ್ತು ಕೋಲೆಕಾಯಿ ಅಂಗಾಂಶಗಳ ವ್ಯತ್ಯಾಸ ತಿಳಿಸಿ. ಇದು 2 ಅಂಕ ಪ್ರಶ್ನೆಗಳು. 2 ಅಂಕ ಪ್ರಶ್ನೆಗಳು ನೋಡ್ಕೊಳ್ಳಿ. 2 ಅಂಕ ಪ್ರಶ್ನೆಗಳು 3, ಟೋಟಲಾಗಿ 6 ಅಂಕ. ನೆಕ್ಸ್ಟು 3 ಅಂಕದ 3 ಪ್ರಶ್ನೆ, ಟೋಟಲಾಗಿ 9 ಅಂಕ. 35 ನರಕೋಶದ ರಚನೆಯ ಚಿತ್ರ ಬರೆದು ಭಾಗವನ್ನು ಗುರುತಿಸಿ. 36 ಹೈನುಗಾರಿಕೆ ಮತ್ತು ಪೋಲ್ಟ್ರಿ ಫಾರ್ಮ್ಗಳಲ್ಲಿ ಸಾಮಾನ್ಯವಾಗಿರುವ ನಿರ್ವಹಣಾ ಪದ್ಧತಿಗಳು ಯಾವುವು? 40 ಕ್ವಶನು ಮೀನುಗಳನ್ನು ಹೇಗೆ ಪಡೆಯಲಾಗುತ್ತದೆ? ಸಂಯುಕ್ತ ಮೀನುಗಾರಿಕೆ ಅನುಕೂಲಗಳನ್ನು. ವೇರಿ ಇಂಪಾರ್ಟೆಂಟ್ ಕ್ವಶನು ರಿಪೀಟ್ ಆಗ್ತದೆ. ನಾನು 31 ಕೇಳ್ತಾರೆ ನೋಡಿ, ವೈಜ್ಞಾನಿಕ ಕಾರಣ ಕೊಡಿ. ಅರ್ಥ ಆಯ್ತಾ? ಈ ಕ್ವಶನ್ ಬರ್ಬೋದು. ಮೈಟೋಕಾಂಡ್ರಿಯಾವನ್ನು ಶಕ್ತಿಯ ಕೇಂದ್ರ ಎನ್ನುತ್ತಾರೆ ಏಕೆ? ಲೈಸೋಜೋಮ್ಗಳನ್ನು ಆತ್ಮಹತ್ಯಾ ಸಂಚಿ ಎನ್ನುತ್ತಾರೆ ಏಕೆ? ವೇರಿ ಇಂಪಾರ್ಟೆಂಟ್ 1 ಮಾರ್ಕ್ಸ್ ಕೂಡ ಕೇಳಬಹುದು ಕ್ವಶನು. ಬ್ಯಾಕ್ಟೀರಿಯಾವನ್ನು ಪ್ರೊಕ್ಯಾರಿಯೋಟ್ ಗುಂಪಿಗೆ ಸೇರಿಸಿದ್ದಾರೆ. ನಂತರ ನೆಕ್ಸ್ಟ್ ಮೇನು 4 ಮಾರ್ಕ್ಸ್ 1 ಕ್ವಶನ್, ಟೋಟಲ್ 4 ಮಾರ್ಕ್ಸು. ಕೆಳಗಿನ ಪ್ರಶ್ನೆ ಉತ್ತರಿಸಿ. 38 ಇಲ್ಲಿ ಕೂಡ AB ಕೊಟ್ಟಿದ್ದಾರೆ. ಐಚ್ಛಿಕ ಮತ್ತು ಅನೈಚ್ಛಿಕ ಸ್ನಾಯುಗಳ ವ್ಯತ್ಯಾಸ ತಿಳಿಸಿ. ವೇರಿ ಇಂಪಾರ್ಟೆಂಟು. ಬಿ ರಕ್ತದ 4 ಘಟಕಗಳನ್ನು ತಿಳಿಸಿರಿಸಿ. ನೋಡೋಣ. ಈಗ ನಾವು ಭಾಗ ಸಿ ಜೀವಶಾಸ್ತ್ರದ ಸಂಪೂರ್ಣ ಉತ್ತರ ನೋಡೋಣ. ಐ ಹೋಪ್ ನೀವು ಕ್ವಶನ್ ಬರೆದು ಅನ್ಕೋತೀನಿ. ಕ್ವಶನ್ ಬರೆದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತದೆ. ರಫಲ್ಲಿ ಬರ್ಕೊಳ್ಳಿ, ಅದೇನು ತುಂಬ ಟೈಮ್ ಹಿಡಿಯೋದಿಲ್ಲ, 1-2 ನಿಮಿಷದಲ್ಲಿ ಬರಿಬೋದು. ಆಮೇಲೆ ಜೀವಶಾಸ್ತ್ರಗಳು ಕಂಪ್ಲೀಟ್ ಆನ್ಸರ್ಸ್ವೇ. ನಿಮಗೆ ಯಾವ ಉತ್ತರ ಬೇಕು ಇಲ್ಲಿ ನೋಡ್ಕೊಳ್ಳಿ, ಪ್ರತಿಯೊಂದು ಉತ್ತರವೇ. ಸೊ ಒಂದೊಂದು ಹೇಳ್ತಾ ಇದ್ದರೆ ಏನೋ ತುಂಬ ಲೆಂತ್ ಆಗ್ತದೆ, ನೋಡ್ಕೊಳ್ಳಿ. ಈಗಲೇ ಚಾನಲ್ ನಿಮಗೆ ಕನ್ನಡ ಹಾಕಿರ್ತೀನಿ, ಕನ್ನಡ, ಇಂಗ್ಲೀಷು ಜೊತೆಗೆ ಗಣಿತ, ಸಮಾಜ ವಿಜ್ಞಾನ ಕೂಡ ಇಲ್ಲಿ ಹಾಕಿದ್ದೀನಿ. ಇನ್ನೊಂದು ಹಾಕ್ತೀನಿ ನಿಮಗೆ. ಪ್ರತಿಯೊಂದು ದೇಶದ ಮೇಲೆ 2-3 ಕ್ವಶನ್ ಹಾಕ್ತೀನಿ. ಪ್ರತಿಯೊಂದು ದೇಶದ ಮೇಲೆ 2-3 ಬರ್ತವೆ. ಚೆನ್ನಾಗಿ ಓದ್ಕೊಂಡ್ರಿ. ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟು. ಕ್ವಶನ್ ರಿಪೀಟ್ ಆಗ್ತವೆ, ರಿಪೀಟ್ ಆಗೋದಿಲ್ಲ ಅಂತೇನಿಲ್ಲ, ರಿಪೀಟ್ ಆಗೇ ಆಗ್ತವೆ. ನೀವು ಚೆನ್ನಾಗಿ ಓದ್ಕೋಬೇಕು. ಅರ್ಥ ಆಯ್ತಾ? ಸೊ ಯಾವುದೇ ಕಾರಣಕ್ಕೂ ಯಾವುದೇ ಕ್ವಶನ್ನ ನೆಲೆಕ್ಟ್ ಮಾಡ್ಕೋಬೇಡಿ, ಯಾವುದೇ ಕ್ವಶನ್ನ ನೆಲೆಕ್ಟ್ ಮಾಡಬೇಡಿ, ಬರಲ್ಲ ಅಂತ. ಸೊ ಎಲ್ಲ ಕ್ವಶನ್ಸ್ ಬರ್ತಾ ಇರ್ತವೆ. ಫ್ರೆಂಡ್ಸ್ ಶೇರ್ ಮಾಡಿ, ಇದ್ರ ಬಗ್ಗೆ ಡೌಟ್ ಕಮೆಂಟ್ ಮಾಡಿ. ಜೊತೆ ಕಮೆಂಟ್ ಮಾಡಿ ನಿಮಗೆ ಆನ್ಸರ್ಗಳು ಸರಿ ಇದೆಯಾ ತಪ್ಪಿದೆಯಾ ಅಂತ. ಮತ್ತು ಕಮೆಂಟ್ ಮಾಡಿ ಆಮೇಲೆ ಬೇರೆ ಯಾವ ಕ್ವಶನ್ ಬೇಕು ಅವ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.